ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಯುವರ್ ಚಾನಲ್. ನೋಡಿ, 6ನೇ ತರಗತಿಯ ಪೌರನೀತಿ ಅಧ್ಯಯನ 9 ಪ್ರಭುತ್ವದ ಪ್ರಕಾರಗಳನ್ನು ನಾವು ಇಂದಿನ ಒಂದು ವಿಡಿಯೋದಲ್ಲಿ ಓದುತ್ತಾ ಬಂದೀವಿ. ಈ ಅಧ್ಯಯನದ ಕುರಿತಾಗಿ 15 MCQಗಳನ್ನು ನೋಡುತ್ತಾ ಹೋಗೋಣ. ಓಕೆ, ನೋಡಿ, ಇಲ್ಲಿ ಮೊದಲ ಪ್ರಶ್ನೆ ಇದೆ. ಎಲ್ಲ ಸಿಂಪಲ್ ಪ್ರಶ್ನೆ, ಬಟ್ ಇದು ಒಂಥರ ನಿಮ್ಗೆ ಏನಪ್ಪಾ ಅಂದ್ರ ಒಂದು ಭದ್ರ ಬುನಾದಿ ತರ ಆಗಿರುತ್ತೆ ಅಷ್ಟೇ. ಈ ಒಂದು ಹೈಸ್ಕೂಲ್ ಪುಸ್ತಕಗಳು ಓದೋದ್ರಿಂದ ಭದ್ರ ಬುನಾದಿ ಆಗಿರುತ್ತೆ. ನೋಡಿ, ಪ್ರಭುತ್ವ ಎಂದರೇನು? ಪ್ರಭುತ್ವ ಅಂದ್ರೆ ಏನ್ರಿ? ಎ ಆಟ, ಬಿ ಆಡಳಿತ ನಡೆಸುವ ವ್ಯವಸ್ಥೆ, ಸಿ ಶಾಲೆ, ಡಿ ವ್ಯಾಪಾರ. ಏನ್ ಹೇಳ್ರಿ? ಪ್ರಭುತ್ವ ಅಂದ್ರ ಆಡಳಿತ ನಡೆಸುವ ವ್ಯವಸ್ಥೆ. ಓಕೆ, ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ, ಪ್ರಭುತ್ವದ ಪ್ರಮುಖ ಪ್ರಕಾರಗಳು ಎಷ್ಟು? ಓಕೆ, ಎ 2, ಬಿ 3, ಸಿ 4, ಡಿ 5. ಪ್ರಭುತ್ವದ ಪ್ರಮುಖ ಪ್ರಕಾರಗಳು ಎಷ್ಟಪ್ಪ ಅಂದ್ರೆ 3 ರೀ. ಓಕೆನಾ? ಈ ಸರಿಯಾದ ಆನ್ಸರ್. ಮತ್ತೆ ಅದೇ ರೀತಿಯಾಗಿ 4ನೇ ಪ್ರಶ್ನೆ ನೋಡುತ್ತಾ ಹೋಗೋಣ. ನೋಡಿ, ಎರಡು ಪ್ರಶ್ನೆ ಮುಗಿದಿದೆ. 3ನೇ ಪ್ರಶ್ನೆ ನೋಡುತ್ತಾ ಹೋಗೋಣ. 3, 4. ಪ್ರಜಾಪ್ರಭುತ್ವದಲ್ಲಿ ಆಡಳಿತ ನಡೆಸುವವರು ಯಾರು? ರಾಜ್ಯ ಜನರಿಂದ ಚುನಾಯಿತರಾದ ಪ್ರತಿನಿಧಿಗಳು, ಸಿ ಸೈನಿಕರು, ಡಿ ನ್ಯಾಯಾಧೀಶರು. ಯಾವ್ದ್ರ ಸರಿಯಾದ ಆನ್ಸರು? ಪ್ರಜಾಪ್ರಭುತ್ವದಲ್ಲಿ ಆಡಳಿತ ನಡೆಸುವರು ಜನರಿಂದ ಚುನಾಯಿತರಾದ ಪ್ರತಿನಿಧಿಗಳು. ಓಕೆ, ಅದೇ ರೀತಿಯಾಗಿ 4ನೇ ಪ್ರಶ್ನೆ, ಜನರ ಸರ್ಕಾರ ಜನರಿಂದ ಜನರಿಗಾಗಿ ಎಂದು ಹೇಳಿದವರು ಯಾರು? ಮಹಾತ್ಮ ಗಾಂಧೀಜಿ, ಅಬ್ರಾಹಿಂ ಲಿಂಕನ್, ನೆಲ್ಸನ್ ಮಂಡೇಲಾ, ಜವಾಹರ್ಲಾಲ್ ನೆಹರು. ಈ ಮಾತನ್ನು ಹೇಳಿದಂತ ವ್ಯಕ್ತಿ ಯಾರ್ರಿ? ಬಿ ಅಬ್ರಾಹಿಂ ಲಿಂಕನ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್, 5ನೇ ಪ್ರಶ್ನೆ, ಭಾರತವು ಯಾವ ರೀತಿಯ ಸರ್ಕಾರವನ್ನು ಹೊಂದಿದೆ? ಎ ಸರ್ವಾಧಿಕಾರಿ ಸರ್ಕಾರ, ಬಿ ಪ್ರಜಾಪ್ರಭುತ್ವ ಸರ್ಕಾರ, ಸಿ ರಾಜಪ್ರಭುತ್ವ, ಡಿ ಸಮತಾವಾದಿ ಸರ್ಕಾರ. ಯಾವ್ದು ಹೊಂದಿದೆ ಅಲ್ರಿ? ಸರಿಯಾದ ಉತ್ತರ ಪ್ರಜಾಪ್ರಭುತ್ವದ ಸರ್ಕಾರ ಹೊಂದಿದೆ. ಭಾರತವು ಪ್ರಜಾಪ್ರಭುತ್ವದ ಸರ್ಕಾರವನ್ನು ಹೊಂದಿದೆ. ಓಕೆ, ನೆಕ್ಸ್ಟ್ 6ನೇ ಪ್ರಶ್ನೆ, ಸರ್ವಾಧಿಕಾರಿ ಸರ್ಕಾರದಲ್ಲಿ ಅಧಿಕಾರ ಯಾರ ಕೈಯಲ್ಲಿ ಇರುತ್ತಿತ್ತು? ಯಾರ ಕೈಯಲ್ಲಿ ಇರುತ್ತದೆ ಅಂದ್ರೆ, ಎ ಜನರ ಕೈಯಲ್ಲಿ, ಬಿ ಒಬ್ಬ ವ್ಯಕ್ತಿ ಅಥವಾ ಸಣ್ಣ ಗುಂಪಿನ ಕೈಯಲ್ಲಿ, ಸಿ ನ್ಯಾಯಾಲಯದ ಕೈಯಲ್ಲಿ, ಡಿ ಪಂಚಾಯತಿಯ ಕೈಯಲ್ಲಿ. ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರ ಒಬ್ಬ ವ್ಯಕ್ತಿ ಅಥವಾ ಸಣ್ಣ ಗುಂಪಿನ ಕೈಯಲ್ಲಿ ಈ ಒಂದು ಸರ್ವಾಧಿಕಾರಿ ಅಧಿಕಾರವು ಇರುತ್ತಿತ್ತು. ಓಕೆನಾ? ಅದೇ ರೀತಿಯಾಗಿ 7ನೇ ಪ್ರಶ್ನೆ, ಸರ್ವಾಧಿಕಾರಿ ಆಡಳಿತಕ್ಕೆ ಉದಾಹರಣೆ ಯಾವುದು? ಎ ಭಾರತ, ಬಿ ಅಮೆರಿಕ, ಸಿ ಹಿಟ್ಲರ್ನ ಆಡಳಿತ, ಡಿ ಜಪಾನ್. ಯಾವ್ದ್ರಿ? ಸರ್ವಾಧಿಕಾರಿ ಆಡಳಿತಕ್ಕೆ ಉದಾಹರಣೆ ಹಿಟ್ಲರ್ನ ಆಡಳಿತ, ಸಿ. ಓಕೆನಾ? ಅದೇ ರೀತಿಯಾಗಿ 8ನೇ ಪ್ರಶ್ನೆ, ಸಮತಾವಾದಿ ಸರ್ಕಾರದಲ್ಲಿ ಉತ್ಪಾದನಾ ಸಾಧನಗಳು ಯಾರಿಗೆ ಸೇರುತ್ತವೆ? ಸಮತಾವಾದ ಸರ್ಕಾರದಲ್ಲಿ ಉತ್ಪಾದನಾ ಸಾಧನಗಳು ಯಾರಿಗೆ ಸೇರುತ್ತವೆ? ಈ ಖಾಸಗಿ ವ್ಯಕ್ತಿಗಳಿಗೆ, ಬಿ ಸಮುದಾಯಕ್ಕೆ, ಸಿ ರಾಜನಿಗೆ, ಡಿ ವಿದೇಶಿಯರಿಗೆ. ಯಾವ್ದ್ರಿ? 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಮುದಾಯಕ್ಕೆ ಸೇರುತ್ತವೆ. ಓಕೆನಾ? ಬಿ ಸರಿಯಾದ ಉತ್ತರ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ, 9ನೇ ಪ್ರಶ್ನೆ, ಸಮತಾವಾದಿ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಕಾರ್ಲ್ ಮಾರ್ಕ್ಸ್, ಅಂಬೇಡ್ಕರ್, ಗಾಂಧೀಜಿ, ನೆಹರು. ಎಲ್ರಿ ಸರಿಯಾದ ಉತ್ತರ ಯಾವುದು? ಕಾರ್ಲ್ ಮಾರ್ಕ್ಸ್. ಸಮತಾವಾದಿ ಸಿದ್ಧಾಂತವನ್ನು ಪ್ರತಿಪಾದಿಸಿದಂತ ವ್ಯಕ್ತಿ ಕಾರ್ಲ್ ಮಾರ್ಕ್ಸ್. 10ನೇ ಪ್ರಶ್ನೆ, ಪ್ರಜಾಪ್ರಭುತ್ವದ ಜೀವಾಳ ಯಾವುದು? ಚುನಾವಣೆ ಮತ್ತು ಮತದಾನ ಸ್ವತಂತ್ರ, ಬಿ ರಾಜನ ಆದೇಶ, ಸಿ ಸೈನಿಕ ಆಡಳಿತ, ಡಿ ಹಣ. ಯಾವ್ದು ಹೇಳ್ರಿ ಸರಿಯಾದ ಉತ್ತರ? 10ನೇದ್ದು ಚುನಾವಣೆ ಮತ್ತು ಮತದಾನದ ಸ್ವತಂತ್ರ. ಪ್ರಜಾಪ್ರಭುತ್ವದ ಜೀವಾಳ ಚುನಾವಣೆ ಮತ್ತು ಮತದಾನದ ಸ್ವತಂತ್ರ ಆಗಿರುತ್ತಾರೆ. ಓಕೆ, 11ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಪ್ರಜಾಪ್ರಭುತ್ವದ ರಾಷ್ಟ್ರ? ಈ ಭಾರತ, ಹಿಟ್ಲರ್ನ ಜರ್ಮನಿ,
ಉತ್ತರ ಕೊರಿಯಾ ಯಾವುದು ಅಲ್ಲ. ಸರಿಯಾದ ಉತ್ತರ ಯಾವ್ದು ಹೇಳ್ರಿ? ಭಾರತ. ಕೆಳಗಿನಗಳಲ್ಲಿ ಯಾವುದು ಪ್ರಜಾಪ್ರಭುತ್ವ ರಾಷ್ಟ್ರ? ಅಂದ್ರೆ ಪ್ರಜಾಪ್ರಭುತ್ವ ರಾಷ್ಟ್ರ ಯಾವ್ದ್ರಿ? ನಮ್ಮ ದೇಶ ಭಾರತ. 12ನೇ ಪ್ರಶ್ನೆ, ಸರ್ವಾಧಿಕಾರಿ ಸರ್ಕಾರದಲ್ಲಿ ಜನರಿಗೆ ಯಾವ ಹಕ್ಕು ಇರುವುದಿಲ್ಲ? ಈ ಸರ್ಕಾರವನ್ನು ಪ್ರಶ್ನಿಸುವ ಹಕ್ಕು, ಬಿ ಶಿಕ್ಷಣದ ಹಕ್ಕು, ಸಿ ಮತದಾನದ ಹಕ್ಕು, ಡಿ ಉದ್ಯೋಗದ ಹಕ್ಕು. ಸರಿಯಾದ ಉತ್ತರ ಯಾವ್ದು ಹೇಳ್ರಿ? 12ಕ್ಕೆ ಸರ್ಕಾರವನ್ನು ಪ್ರಶ್ನಿಸುವ ಹಕ್ಕು ಇರುವುದಿಲ್ಲ. ಸರ್ವಾಧಿಕಾರದಲ್ಲಿ ಸರ್ಕಾರವನ್ನು ಪ್ರಶ್ನಿಸುವ ಹಕ್ಕು ಇರೋದಿಲ್ರಿ. ಓಕೆ, ನೆಕ್ಸ್ಟ್ 13ನೇ ಪ್ರಶ್ನೆ, ಸಮತಾವಾದಿ ಸರ್ಕಾರದಲ್ಲಿ ಯಾವುದಕ್ಕೆ ಅವಕಾಶ ಇರುವುದಿಲ್ಲ? ಯಾವ್ದು ಹೇಳ್ರಿ? ಸಾರ್ವಜನಿಕ ಆಸ್ತಿ, ಖಾಸಗಿ ಆಸ್ತಿ, ಶಿಕ್ಷಣ, ಡಿ ಉದ್ಯೋಗ. ಯಾವ್ದಕ್ರಿ? ಖಾಸಗಿ ಆಸ್ತಿ. ಸಮತಾವಾದಿ ಸರ್ಕಾರದಲ್ಲಿ ಖಾಸಗಿ ಆಸ್ತಿಗೆ ಅವಕಾಶ ಇರುವುದಿಲ್ಲ. 14ನೇ ಪ್ರಶ್ನೆ, ಪ್ರಜಾಪ್ರಭುತ್ವದ ಮೂಲ ತತ್ವ ಯಾವುದು? ಜನರಾಡಳಿತ, ರಾಜ್ಯರಾಡಳಿತ, ಸೈನಿಕಾಡಳಿತ, ಧರ್ಮದಾಡಳಿತ. ಪ್ರಜಾಪ್ರಭುತ್ವ ಅಂದ್ರೆ ಅದರಲ್ಲಿ ಬರ್ತಕ್ಕಂಥದ್ದು ಯಾವಾಗಲೂ ಜನರ ಆಡಳಿತ ಆಗಿರುತ್ತದೆ. ಎ ಸರಿಯಾದ ಆನ್ಸರ್. ಓಕೆ, ಅಂಡ್ ಲಾಸ್ಟ್ ಪ್ರಶ್ನೆ, 15ನೇ ಪ್ರಶ್ನೆ, ಪ್ರಭುತ್ವದ ಪ್ರಕಾರಗಳಲ್ಲಿ ಸೇರದಿರುವುದು ಯಾವುದು? ಎ ಪ್ರಜಾಪ್ರಭುತ್ವ, ಬಿ ಸರ್ವಾಧಿಕಾರಿ, ಸಿ ಸಮತಾವಾದಿ, ಡಿ ಒಕ್ಕೂಟ ಸರ್ಕಾರ. ಯಾವ್ದಪ್ಪ ಅಂದ್ರೆ ಪ್ರಭುತ್ವದ ಪ್ರಕಾರಗಳಲ್ಲಿ 3 ಪ್ರಕಾರಗಳಿವೆ: ಪ್ರಜಾಪ್ರಭುತ್ವ, ಸರ್ವಾಧಿಕಾರಿ ಪ್ರಭುತ್ವ, ಸಮತಾವಾದಿ ಪ್ರಭುತ್ವ. ಹಂಗಾಗಿ ಇಲ್ಲಿ ಸರಿಯಾದ ಆನ್ಸರ್ ಯಾವ್ದಾಗುತ್ತೆ? ಡಿ ಒಕ್ಕೂಟ ಸರ್ಕಾರ. ಇದು ಅಲ್ಲ, ಸೇರುವುದಿಲ್ಲ. ಓಕೆ, ಇಲ್ಲಿ ಕೀ ಆನ್ಸರ್ಗಳಿದಾವೆ, ಆಮೇಲೆ ನೋಡ್ಕೊಳ್ಳಿ. ಓಕೆ, ಈ ಒಂದು ಅಧ್ಯಯನ ಇಲ್ಲಿಗೆ ಮುಕ್ತಾಯವಾಯಿತು. ಅಂಡ್ ಇದು ರೆಡಿ ಮಾಡಿದ್ದಾಯ್ತು, ಅಂಡ್ MCQ ಬಿಡಿಸಿದ್ದು ಆಯ್ತು. ಇವಾಗ ನೆಕ್ಸ್ಟ್ ಅಧ್ಯಯನವನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಓದುತ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಟು ಆಲ್.